Good morning, children. Today I am going to teach Chatur Lomadi. The clever son means fox. Chatur Lomadi. चतुर लोमड़ी। एक दिन एक कौवे ने एक बच्चे के हाथ से एक रोटी छीन ली। एक दिन one दिवस एक कौवे ने, कौवा मीन्स हियर क्रो, कौवे का मतलब क्या है? एक क्रो। ಒಂದು ಕಾಗೆ एक बच्चे के हाथ से, ಒಂದು ಮಗುವಿನ ಕೈಯಿಂದ, एक रोटी छीन ली, they snatched the roti. Roti means chapati or roti, you can say anything. ಆ ಮಗುವಿನ ಕೈಯಿಂದ ಆ ಮಗು ರೊಟ್ಟಿ ತಿಂತಾ ಇತ್ತು. ಕಾಗೆ ಬಂದು ಆ ಮಗುವಿನ ಕೈಯಿಂದ ರೊಟ್ಟಿಯನ್ನ ಕಸ್ಕೊಳ್ತು. उसके बाद वहां एक पेड़ की ऊंची डाली पर, the highest branch of the tree, ऊंची डाली means ऊंची, highest branch of the tree, डाली. डाली means branches or branch, the tree. ಆ ಕಾಗೆ ಏನ್ ಮಾಡ್ತು, ತುಂಬಾ ಎತ್ತರದಲ್ಲಿರುವ ಒಂದು ಮರದ ಮೇಲೆ ಕೂತ್ಕೊಂತು, ರೆಂಬೆಯ ಮೇಲೆ. ಬ್ರಾಂಚ್ ಮೀನ್ಸ್, ಡಾಲಿ ಮೀನ್ಸ್ ರೆಂಬೆಯ ಮೇಲೆ ಹೋಗಿ ಕೂತ್ಕೋತು. ಅವ್ರ ರೋಟಿ ಖಾನೆ ಲಗ, ಆ ರೊಟ್ಟಿಯನ್ನ ತಿನ್ಲಿಕ್ಕೆ ಶುರು ಮಾಡ್ತು. ಉಸಿ ಸಮಯ ವಹಾ ಏಕ್ ಲೋಮಡಿ ಆಯಿ. ಲೋಮಡಿ ಮೀನ್ಸ್ ವಾಟ್? ಫಾಕ್ಸ್. ಲೋಮಡಿ ಮೀನ್ಸ್ ಫಾಕ್ಸ್. ಇನ್ ಕನ್ನಡ ನರಿ ಅಂತ ಹೇಳ್ಬೋದು. ನರಿಗೆ ಫಾಕ್ಸ್ ಅಂತ ಹೇಳ್ತಾರೆ, ಲೋಮಡಿ ಆಲ್ಸೋ. ಉಸಿ ಸಮಯ ವಹಾ ಏಕ್ ಲೋಮಡಿ ಆಯಿ. ಅದೇ ಸಮಯದಲ್ಲಿ ಕರೆಕ್ಟ್ ಆಗಿ ಇದು ರೊಟ್ಟಿ ತಿಂತಾ ಇತ್ತು ಮೇಲೆ ಕುತ್ಕೊಂಡು. ಆ ಸಮಯಕ್ಕೆ ಸರಿಯಾಗಿ ಒಂದು ನರಿ ಬಂತು. कौवे को रोटी खाते देखकर लोमड़ी के मुंह में पानी आया. ಆ ನರಿ ಮರದ ಮೇಲೆ ಕುತ್ಕೊಂಡಿದೆಯಲ್ಲ ಇಲ್ಲಿ, ಸಿ ಹಿಯರ್, ದಿಸ್ ಇಸ್ ಟ್ರೀ, ದಿಸ್ ಇಸ್ ಕ್ರೋಸ್ ಚಿಲ್ಡ್ರನ್, ಈಸ್ ಈಟಿಂಗ್. ಯು ಥಿಂಕ್ ಇಟ್ ದಿಸ್ ಇಸ್ ಫಾಕ್ಸ್, ಲೋಮಡಿ. ಇದು ಮೇಲೆ ನೋಡ್ತು, ಕಾಗೆ ರೊಟ್ಟಿಯನ್ನ ಆರಾಮಾಗಿ ತಿಂತಾ ಇದೆ. ಅದನ್ನ ನೋಡಿ ಅದ್ರ ಬಾಯಲ್ಲಿ ಜೊಲ್ ಬರಗೆ ಸ್ಟಾರ್ಟ್ ಆಯ್ತು. लोमड़ी के मुंह में पानी आ गया, वाटरिंಗ್, ಮೌತ್ ಈಸ್ ವಾಟರಿಂಗ್. ಅದಕ್ಕೆ ಬಾಯಲ್ಲಿ ನೀರು ಬರಕ್ ಸ್ಟಾರ್ಟ್ ಆಯ್ತು. ಅಯ್ಯೋ, ಆಸೆ ಆಗೋಯ್ತು, ಅದು ಒಂದೇ ತಿಂತಾ ಇದೆಯಲ್ಲ ರೊಟ್ಟಿ, ನಾನು ತಿನ್ಬೇಕಲ್ಲ ಅಂತ ನರಿಗೆ ಆಸೆ ಆಯ್ತು. ವಹಾ ಉಸ್ ಪೇಡ್ ಕೆ ನೀಚೆ ಗೈ. ಅದು ಈ ಮರದ ಕೆಳಗೆ ನಿಂತ್ಕೊಳ್ತು, ಯೋಚನೆ ಮಾಡ್ತಾ ಇದೆ. ಹೌ ಟು ಸ್ನ್ಯಾಚ್ ದಟ್, ನಾನು ಹೇಗೆ ಅದನ್ನು ಕಸ್ಕೋಬೇಕು, ಆ ಕಾಗೆಯಿಂದ ರೊಟ್ಟಿಯನ್ನ ಹೇಗೆ ಕಸ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದೆ. ಕ್ಲೆವರ್ ಚತುರ್ ಲೋಮಡಿ ಮೀನ್ಸ್ ವಾಟ್? ಕ್ಲೆವರ್ ಫಾಕ್ಸ್. तो वहां उस पेड़ के नीचे गई, ಈ ಮರದ ಕೆಳಗೆ ಹೋಯ್ತು. और कौवे से रोटी छीनने की युक्ति सोचने लगी. युक्ति मीन्स ಪ್ಲಾನ್. ಹೇಗೆ ನಾನು ಆ ರೊಟ್ಟಿಯನ್ನ ಕಸ್ಕೋಬೇಕು ಕಾಗೆಯಿಂದ ಅಂತ ಯೋಚನೆ ಮಾಡ್ತಾ ಇದ್ದೆ. तो एकाएक सडनली उसके दिमाग में एक योजना आई. ಅದಕ್ಕೆ ಸಡನ್ ಆಗಿ ಅದರ ಮೈಂಡ್ ಅಲ್ಲಿ ಒಂದು ಪ್ಲಾನ್ ಬಂತು. ಯೋಜನಾ ಮೀನ್ಸ್ ಪ್ಲಾನ್, ದಿಮಾಗ್ ಮೀನ್ಸ್ ಮೈಂಡ್, ಮೈಂಡ್. ಯೋಜನಾ ಮೀನ್ಸ್ ಪ್ಲಾನ್. ಅದರ ಮೈಂಡ್ ಅಲ್ಲಿ ಒಂದು ಯೋಜನೆ ಬಂತು, ಏನಾದ್ರೂ ಮಾಡಿ, ಹೇಗಾದ್ರೂ ಮಾಡಿ ಆ ರೊಟ್ಟಿಯನ್ನ ಕಸ್ಕೋಬೇಕು ಅಂತ. युक्ति तो उसने क्या किया, वहां कौवे की ओर देखते हुए बोली.
ಅದು ಸಡನ್ ಆಗಿ ಕಾಗೆಯನ್ನ ನೋಡಕ್ ಶುರು ಮಾಡ್ಬಿಟ್ಟು ಮಾತಾಡಕ್ ಶುರು ಮಾಡ್ತು. ಕವ್ವಾ ರಾಜ ಹೌ ಈಸ್ ಕಾಲಿಂಗ್ ಸಿ, ಕವ್ವೆ ರಾಜ, ಕಾಗೆ ರಾಜನೇ ನಮಸ್ಕಾರ, ನಿಮ್ಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ. ಪೂಸಿ ಹೊಡಿಯೋದು ಅಂತ ಹೇಳ್ತಾರೆ ಅದಕ್ಕೆ. ಏನಾದ್ರೂ ಇಸ್ಕೋಬೇಕು ಅಂದ್ರೆ, ಈ ಮಕ್ಳು ಏನಾದ್ರು ಕಸ್ಕೋಬೇಕು ಅಂದ್ರೆ ನೀವೆಲ್ಲ ಪೂಸಿ ಹೊಡಿತೀರಾ ನೋಡ್ರಿ. ಏನಾದ್ರು ಬೇಕು ಅಂದ್ರೆ ಅಪ್ಪ ಅಮ್ಮನ ಹತ್ರ ಕೇಳೋದಕ್ಕೆ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಹಾಗೆ ಈ ನರಿ ಕೂಡ ಕಾಗೆಯನ್ನ ಹೊಗಳ್ತಾ ಇದೆ, ಪ್ರೈಸಿಂಗ್. ಕವ್ವೆ ರಾಜ, ಕಾಗೆ ರಾಜ ನಮಸ್ಕಾರ, ನಿಮ್ಗೆ ಸಲ್ಯೂಟ್ ಮಾಡ್ತಾ ಇದ್ದೀನಿ. ಆಪ್ ಅಚ್ಚಾ ತೋ ಹೇ, ನೀ ಚೆನ್ನಾಗಿದೀಯಾ ಅಂತ ಕೇಳ್ತಾ ಇದೆ. ಏನಾದ್ರೂ ಮಾಡಿ ಮಾತಾಡ್ಲಿ. ಅದ್ ಮಾತಾಡಿದ ತಕ್ಷಣಕ್ಕೆ ಅದ್ರ ಬಾಯಿಂದ ಅದು ಬಿದ್ಬಿಡುತ್ತೆ ರೊಟ್ಟಿ. ಅವಾಗ ಇದು ತಿನ್ಬೋದಲ್ಲ ಅಂತ ಪ್ಲಾನ್ ಮಾಡ್ತಾ ಇದೆ. ಲೈಕ್ ದಟ್ ಈಸ್ ಪ್ಲಾನ್. ಕವ್ವೆನೆ ಕೋಯಿ ಉತ್ತರ ನಹಿ ದಿಯಾ, he did not give any answer to him, to the fox, because if he opened his mouth, no, that will fall on the earth. He knows very well. ಅದು ಗೊತ್ತು, ನಾನೇನಾದ್ರೂ ಬಾಯಿ ಓಪನ್ ಮಾಡಿದ್ರೆ ರೊಟ್ಟಿ ನನ್ನ ಬಾಯಿಯಿಂದ ಕೆಳಗ್ ಬೀಳತ್ತೆ ಅಂತ. He is not opening his mouth because of this reason. लोमड़ी कुछ देर तक चुपचाप उसकी ओर देखते ही रही. ಇದೇನಿದು ಎಷ್ಟು ಸೈಲೆಂಟ್ ಆಗಿದೆ, ಏನು ಸೈಲೆಂಟ್ ಆಗಿ ನೋಡ್ತಾನೆ ಇದೆ. ನಾನು ಏನ್ ಹೇಳಿದ್ರು ಇದು ಕೇಳ್ತಾ ಇಲ್ವಲ್ಲ, ಇದು ಬಾಯಿ ಓಪನ್ ಮಾಡ್ತಾ ಇಲ್ವಲ್ಲ ಅಂತ ನೋಡ್ತಾ ಇದೆ, ವಿಚಾರ ಮಾಡ್ತಾ ಇದೆ. ಚುಪ್ಚಾಪ್ ಮೀನ್ಸ್ ಸೈಲೆಂಟ್, ಸೈಲೆಂಟ್ಲಿ. तथा फिर बोले, again he started talking. कव्वे राजा, कागे राज ने, आज आप बहुत ही सुंदर और खुश दिख रहे हैं. ಏನಪ್ಪ ಇವತ್ತು ನೀನು ತುಂಬಾ ಸುಂದರವಾಗಿ ಕಾಣ್ತಾ ಇದೀಯಾ, ಮತ್ತೆ ಸುಂದರ್ ಅವ್ರ ಖುಷ್, ಬಹಳ ಹ್ಯಾಪಿಯಾಗಿ ಕಾಣಿಸ್ತಿದೀಯಲ್ಲಪ್ಪ ಇವತ್ತು ಅಂತ ಹೇಳ್ತಾ ಇದೆ. ಏನ್ ಪೂಸಿ ಹೊಡಿತಾ ಇದೆ ಅದು ಅಂದ್ರೆ ಪ್ರೈಸ್ ಮಾಡ್ತಾ ಇದೆ, ಹೊಗಳ್ತಾ ಇದೆ ಅದಕ್ಕೆ. तो यदि आप कोयल की तरह मधुर वाणी में गाना भी सीख ले तो पक्षियों के राजा बन जाएंगे. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ನೀನೇನಾದ್ರೂ ಕೋಗಿಲೆ ತರ, ಕುಕ್ಕು ತರ ಏನಾದ್ರೂ ಹಾಡು ಹೇಳಕ್ ಸ್ಟಾರ್ಟ್ ಮಾಡಿದೆ ಅಂದ್ರೆ ನೀನು ಪಕ್ಷಿಗಳ ರಾಜ ಆಗ್ಬಿಡ್ತೀಯ. ಯೋಚನೆ ಮಾಡು, ಒಂದು ಸುಂದರವಾದ ಹಾಡನ್ನ ಹೇಳು. The crow can sing, cannot, but he is praising to the crow. Why? You know very well, because of this reason. How to snatch the roti from crow. ಅದು ಹೀಗೆ ನಾನು ಇದರಿಂದ ಆ ಕಾಗೆಯಿಂದ ರೊಟ್ಟಿಯನ್ನ ಕಸಿಬೇಕು ಅನ್ನೋದಕ್ಕೋಸ್ಕರ ಏನೇನೆಲ್ಲ ಪೂಸಿ ಹೊಡಿತಾ ಇದೆ. ನೀನು ಕೋಗಿಲೆಗಿಂತಲೂ ಚೆನ್ನಾಗಿ ಹಾಡ್ಬೋದು, ಹಾಗೆ ಹೀಗೆ ಅಂತ ಹೇಳ್ತಾ ಇದೆ. ನೀನೇನಾದ್ರೂ ಹಾಡಿದೆ ಪಕ್ಷಿಗಳ ರಾಜ ಆಗ್ಬಿಡ್ತೀಯ ನೀನು. will become king of the birds. It can? No, cannot be. आप कोयल की तरह मधुर वाणी से, ಸ್ವೀಟ್ ಮೆಲೋಡಿಯಸ್ ವಾಯ್ಸ್ ಇಂದ ನೀನೇನಾದ್ರೂ ಹೇಳಿದ್ರೆ, ಗಾನಾ ಬಿ ಸೀಕ್ಲೆ ತೋ, ಕಲ್ತ್ರೆ पक्षियों के राजा बन जाएंगे. जरा मुझे अपनी मधुर वाणी में कोई गीत तो सुनाइए. ಏನಾದ್ರೂ ಮಾಡಿ ಇವಾಗ ನನ್ನ ಹತ್ರ ಒಂದು ಹಾಡು ಹೇಳು, ಸ್ವೀಟ್ ಆಗಿ ನಾನು ಕೇಳ್ಕೋತೀನಿ, ಹೇಗೆ ಹೇಳ್ತೀಯಾ ಅಂತ ಹೇಳಿ ಅಂತ ಹೇಳ್ತಾ ಇದೆ, ಪುಸಿ ಹೊಡಿತಾ ಇದೆ. ತೋ ಕವ್ವಾ ಮೂರ್ಖತ, ಮೂರ್ಖ್ ಮೀನ್ಸ್ ಫುಲಿಶ್. ಕಾಗೆ ಯಾವತ್ತು ಫುಲಿಶ್ ಆಗಿ ವರ್ಕ್ ಮಾಡುತ್ತೆ, ಸಮಟೈಮ್ಸ್ ಇಲ್ ವರ್ಕ್ ಲೈಕ್ ದಟ್ ಓನ್ಲಿ. ಆದ್ರ ನರಿ ಮಾತಿಗೆ ಮುರುಳಾಗ್ಬಿಡ್ತು. ಹೌದಲ್ವಾ? If I sing like that means, if you learn from cuckoo means singing, I'll become ಪಕ್ಷಿಯೋಂ ಕಾ ರಾಜ ಅಂತ ಯೋಚನೆ ಮಾಡ್ತಾ ಇದೆ. ನಾನು ಪಕ್ಷಿಗಳಿಗೆ ರಾಜನ ಆಗ್ಬೋದಲ್ಲ. तो वहां चतुर लोमड़ी की चाल को न समझ सका. He made tricks, no, he didn't understand. Crow did not understand. वहां चतुर लोमड़ी की चाल को न समझ सका means ಅದರ ಟ್ರಿಕ್ಸ್ ಪ್ಲಾನ್ ಗಳನ್ನ ಇದಕ್ಕೆ ಅರ್ಥ ಆಗ್ಲಿಲ್ಲ. He didn't understand.
उसने मन ही मन सोचा कि ಅದು ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದೆ ಈಸ್ ಪ್ರೈಸಿಂಗ್ ಟೂ ಮಚ್ ನೋ ಮೇ ಬಿ ಐ ಕ್ಯಾನ್ ಬಿಕಮ್ ರಾಜ ಪಕ್ಷಿಯೋं का ರಾಜ ಮೀನ್ಸ್ ನಾನು ಪಕ್ಷಿಗಳ ರಾಜ ಆಗ್ಬೋದು I'll become king of the birds ba he is thinking like that तो क्यों मैं सचमुच पक्षियों का राजा बन सकता हूँ ನಾನು ರಿಯಲ್ ಆಗಿ ಪಕ್ಷಿಗಳ ರಾಜ ಆಗ್ಬೋದಲ್ವಾ he is thinking in his mind like this that much the fox is praising to him ಅದು ಅಷ್ಟು ಹೊಗಳ್ತಾ ಇದೆ ಅದಕ್ಕೆ ಕಾಗೆಗೆ ಏನಾದ್ರೂ ಮಾಡಿ ಅದರ ರೊಟ್ಟಿಯನ್ನ ಬಾಯಿ ಬಿಟ್ರೆ ರೊಟ್ಟಿ ಕೆಳಗೆ ಬೀಳತ್ತೆ ಎತ್ಕೊಳ್ಳೋಣ ಅಂತ ಇದ್ರ ಪ್ಲಾನ್ क्या मेरी वाणी कोयल जैसी मधुर है ನನ್ನ ವಾಯ್ಸು ಕೋಯಲ್ ತರ ಮಧುರವಾಗಿದೆ ಅಲ್ವಾ ಅಂತ ಅದೇ ಯೋಚನೆ ಮಾಡ್ತಾ ಇದೆ ಕಾಗೆ ಅದು ವಾಯ್ಸ್ ಕೋಯಲ್ ತರ ಇದೆಯಾ ಕೋಗಿಲೆ ತರ ಬರತ್ತಾ नो यदि सचमुच ऐसा है तो मुझे इस लोमड़ी को अपनी मधुर आवाज में गीत अवश्य सुनाना चाहिए ಈ ತರ ಏನಾದ್ರೂ ನನಗೆ ವಾಯ್ಸ್ ಇದೆ ಅಂತ ಬೇರೆಯವ್ರು ಹೇಳ್ದಾಗ್ಲೇ ನಮ್ಮ ವಾಯ್ಸ್ ಹೇಗಿದೆ ಅಂತ ಗೊತ್ತಾಗೋದು ನಾನು ನಿಜವಾಗ್ಲೂ ಈ ನರಿಗೆ ನಾನು ಹಾಡನ್ನ ಹೇಳಿ ತೋರಿಸ್ತೀನಿ ಅಂತ ರೆಡಿ ಆಯ್ತು ಸೀದೆ बस यही सोचकर जैसे ही कव्वे ने गीत गाने के लिए अपने चोंच खोली रोटी चोंच से निकलकर सीधी जमीन पर जाकर गिरी ಅದರ ಮಾತಿಗೆ ಇದರ ನರಿಯ ಮಾತಿಗೆ ಮರುಳಾಗಿ ಕಾಗೆ ಹಾಡು ಹೇಳೋಣ ಹಾಡು ಹೇಳ್ಬಿಟ್ಟು ನರಿಗೆ ತೋರ್ಸೋಣ ಅಂತ ಅದ್ರ ಬಾಯಿ ಓಪನ್ ಮಾಡ್ತು ಕೊಕ್ಕೆಗಳನ್ನ ಅಷ್ಟರಲ್ಲಿ ರೊಟ್ಟಿ ಜಾರಿ ಕೆಳಗಡೆ ಭೂಮಿಯ ಮೇಲೆ ಬಿತ್ತು सीधी जमीन पर जाकर गिरी ಕೆಳಗಡೆ ಬಿತ್ತು तो लोमड़ी ने दौड़कर उसे उठाकर खा लिया सडन ಬಿದ್ದಿದ್ದೆ ತಡ ರೊಟ್ಟಿ ಕೆಳಗಡೆ ನರಿ ಓಡ್ ಹೋಗಿ ಆ ರೊಟ್ಟಿಯನ್ನು ಎತ್ಕೊಂಡು ತಿಂದ್ಬಿಟ್ಟು he ate very fastly that was waiting for that तो उसने दौड़कर उसे उठाकर खा लिया he ate very fastly वहां जाते जाते कव्वे से बोली आफ्टर ईटिंग he is telling to him how he was praying first now he is scolding for the crow ಅದು ಬೈತಾ ಇದೆ ಕಾಗೆಗೆ ಏನಂತ ತಿಂದಾದ್ಮೇಲೆ ಅದ್ರ ಕೆಲಸ ಮುಗೀತು he is very selfish fox is always selfish only we are calling like that crow is somewhat foolish we can say like that ಅದಕ್ಕೆ ಗೊತ್ತಾಗಿಲ್ಲ ಅದು ಮೂರ್ಖತನದಿಂದ ಕೆಲಸವನ್ನ ಮಾಡ್ತು ಕೆಳಗಡೆ ಬಿಡಿಸಿ ಇದ್ರ ಮಾತಿಗೆ ಮರುಳಾಗಿ ಆ ರೊಟ್ಟಿ ಬಿದ್ದೋಯ್ತು ಇದನ್ನ ತಿಂದಿದ್ಮೇಲೆ ಇದ್ರ ಕೆಲಸ ಏನೂ ಇಲ್ಲ ಅದಕ್ಕೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತು ಇಷ್ಟೋ ತನಕ ಹೊಗಳ್ತಾ ಇತ್ತು ಈಗೇನ್ ಹೇಳ್ತಿದೆ ನೋಡಿ रहने दे काले कव्वे ಅಯ್ಯೋ ಸುಮ್ಮನೆ ಇರೋ ಕರಿ ಕಾಗೆಯೇ ಅಂತ ಹೇಳ್ತಾ ಇದೆ ಕಾಲೆ ಕವ್ವೆ ಮೀನ್ಸ್ ಕರಿ ಕಾಗೆಯೇ ಮೂರ್ಖ ಕವ್ವೆ ಮೂರ್ಖ ಕಾಗೆಯೇ तुम पक्षियों के राजा तो क्या ನೀನು ಪಕ್ಷಿಗಳ ರಾಜ ಆಗೋದಷ್ಟೇ ಅಲ್ಲ ದಾಸ್ ಬನ್ನೆ ಲಾಯಕ್ ಬಿ ನಹಿ ನೀನು ದಾಸ ಕೂಡ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ಹೇಳ್ತಾ ಇದೆ ಅದ್ ಸಿಗೋದ್ಕಿಂತ ಮುಂಚೆ ತುಂಬಾ ಹೊಗಳ್ತು ಪಕ್ಷಿಗಳ ರಾಜ ಆಗ್ತೀಯ ಹಾಗೆ ಹೀಗೆ ಅಂತ ಅದ್ ತಿಂದ ಮೇಲೆ ನೀನ್ ಪಕ್ಷಿಗಳ ರಾಜ ಅಂತ ಯೋಚನೆ ಮಾಡಕ್ ಹೋಗ್ಬೇಡ ಅದ್ರ ಅವ್ರ ದಾಸ ಆಗ್ಲಿ ಸರ್ವೆಂಟ್ ಆಗೋಕ್ಕೂ ನೀನ್ ಲಾಯಕ್ಕಿಲ್ಲ ಅಂತ ಬೈತಾ ಇದೆ सीधा कौवा अपनी भूल पर बहुत पछताया अಯ್ಯೋ ವಾಟ್ ಹ್ಯಾಪನ್ಡ್ ಬಾ ರಿಗ್ರೆಟ್ ಹಿಸ್ ಮಿಸ್ಟೇಕ್ಸ್ ಅಯ್ಯೋ ನಾನು ಎಂತಹ ಕೆಲಸ ಮಾಡ್ಬಿಟ್ಟೆ ಈ ತರ ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾ ಇದೆ तो इसमें आप लोग क्या सीख सकते हैं हमें कभी भी किसी की बातों में नहीं आना चाहिए anybody is simply coming and praising means we should not listen those words ವಾಟ್ ವಿ ಆರ್ ನಾವೇನು ಅಂತ ನಾವು ತಿಳ್ಕೊಬೇಕು ಬೇರೆಯವ್ರು ಏನೋ ಹೊಗಳ್ತಾ ಇದ್ದಾರೆ ಪ್ರೈಸ್ ಮಾಡ್ತಾ ಇದಾರೆ ಅದ್ರಲ್ಲಿ ಏನೋ ಒಂದು ಕುತಂತ್ರ ಇರುತ್ತೆ ಅವ್ರು ಏನೋ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಅವ್ರು ಹೊಗಳ್ತಾ ಇದ್ದಾರೆ ಅಂತ ನಾವು ತಿಳ್ಕೊಬೇಕು ಇಂಥ ಕೆಲಸಗಳನ್ನ ನಾವು
ಮಾಡಬಾರ್ದು. ಈಗ ನೋಡಿ ಮತ್ತೆ ಈಗ ಹಣ ಇತ್ತು ಇನ್ನೇನೋ ಇತ್ತು ಅಂದ್ರೆ ನೀವು ತುಂಬಾ ಶ್ರೀಮಂತ ಹಾಗೆ ಹೀಗೆ ಕೊಡು ದುಡ್ಡು ಅಂತ ಆಮೇಲೆ ವಾಪಸ್ಸೇ ಕೊಡಲ್ಲ. ಈ ತರ ಎಲ್ಲ ಆಗುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ನಾವು ತುಂಬಾ ಯೋಚನೆ ಮಾಡ್ಬೇಕು ಅಂತ ಹೇಳಿ ಇದರ ಅರ್ಥ. ಸೊ ಹಿಯರ್ ಮೀನಿಂಗ್ಸ್ ಆರ್ ದೇರ್. You understood the lesson, I think, children. I'll read another one time. Again, I'll read this lesson. एक दिन एक कव्वे ने एक बच्चे के हाथ से एक रोटी छीन ली. ಒಂದು ದಿವಸ ಒಂದು ಕಾಗೆ ಒಂದು ಮಗುವಿನ ಕೈಯಿಂದ ರೊಟ್ಟಿಯನ್ನ ಕಸಿದುಕೊಳ್ತು. छीनली means snatch. उसके बाद आफ्टर दैट वह एक पेड़ की ऊंची डाली पर जाकर बैठा. वेर ही सैट हाईएस्ट ब्रांच ऑफ द ट्री. रोटी खाने लगा. ही स्टार्टेड ईटिंग. उसी समय वहां एक लोमड़ी आई. ಅದೇ ಟೈಮ್ಗೆ ಸರಿಯಾಗಿ ಒಂದು ನರಿ ಅಲ್ಲಿ ಬಂತು. कौवे को रोटी खाते देखकर लोमड़ी के मुंह में पानी आ गया. ಕಾಗೆ ರೊಟ್ಟಿಯನ್ನ ತಿನ್ನೋದು ನೋಡಿ ಅದರ ಬಾಯಲ್ಲಿ ನೀರು ಬಂತು. वहां उस पेड़ के नीचे गई और कौवे से रोटी छीनने की युक्ति सोचने लगी. ಅದು ಮರದ ಕೆಳಗೆ ನಿಂತ್ಕೊಂಡ್ಬಿಟ್ಟು ಹೇಗೆ ನಾನು ಈ ರೊಟ್ಟಿಯನ್ನ ಕಸಿಬೇಕು ಕಾಗೆಯಿಂದ ಅಂತ ಪ್ಲಾನ್ ಮಾಡಕ್ ಶುರು ಮಾಡ್ತು. ಏಕಾಏಕ್ ಸಡನ್ಲಿ ಉಸ್ಕೆ ದಿಮಾಗ್ ಮೇ ಏಕ್ ಯೋಜನಾ ಆಯಿ. ಅದಕ್ಕೆ ಒಂದು ಪ್ಲಾನ್ ಹೊಳಿತು. ಆಯಿ ಅವ್ರು ವಹಾ ಕವ್ವೆ ಕಿ ಓರ್ ದೇಖ್ತೆ ಹುಯೆ ಬೋಲಿ. ಅದು ಕಾಗೆಯನ್ನ ನೋಡ್ತಾ ಮಾತಾಡಕ್ ಸ್ಟಾರ್ಟ್ ಮಾಡ್ತು. ಕವ್ವೆ ರಾಜ ನಮಸ್ಕಾರ. ಕಾಗೆ ರಾಜನೇ ನಿನಗೆ ನಮಸ್ಕಾರಗಳು. ಆಪ್ ಅಚ್ಚಾ ತೋ ಹೈ. ನೀನು ಚೆನ್ನಾಗಿದ್ದೀಯಾ. ಕವ್ವೆನೆ ಕೋಯಿ ಉತ್ತರ ನಹಿ ದಿಯಾ. ಈ ಡಿಡ್ ನಾಟ್ ಗಿವ್ ದ ಆನ್ಸರ್. ಏನು ಉತ್ತರ ಕೊಡ್ಲಿಲ್ಲ. ಲೋಮಡಿ ಕುಚ್ ದೇರ್ ತಕ್ ಚುಪ್ ಚಾಪ್ ಉಸ್ಕಿ ಓರ್ ದೇಖ್ತೆ ರಹಿ. ತದ ಫಿರ್ ಬೋಲಿ. ಯಾಕೋ ಇದು ಏನು ಆನ್ಸರ್ ಮಾಡ್ತಿಲ್ವಲ್ಲ, ಮತ್ತೆ ಪ್ಲಾನ್ ಬೇರೆ ತರ ಹೊಗಳ್ಬೇಕು ಅಂತ ಯೋಚನೆ ಮಾಡ್ಕೋತಾ ಇದೆ ನರಿ. ಕವ್ವೆ ರಾಜ ಆಜ್ ಆಪ್ ಬಹುತ್ ಹಿ ಸುಂದರ್ ಅವ್ರ ಖುಷ್ ದಿಖ್ ರಹೆ ಹೋ. ಏನಪ್ಪಾ ಕಾಗೆ ಮಹಾರಾಜ್, ನೀನ್ ಇವತ್ತು ತುಂಬಾ ಸುಂದರವಾಗಿ ಕಾಣಿಸ್ತಿದೆಯಾ ಮತ್ತೆ ಸಂತೋಷವಾಗಿದೆಯಲ್ಲ. ಯು ಆರ್ ವೆರಿ ಹ್ಯಾಪಿ ಟುಡೇ. ಐ ಥಿಂಕ್ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. यदि आप कोयल की तरह मधुर वाणी में गाना भी सीख ले तो पक्षियों के राजा बन जाओगे. ನೀನೇನಾದ್ರೂ ಕೋಗಿಲೆಯಿಂದ ಹಾಡು ಕಲ್ತು ಬಿಟ್ರೆ ಪಕ್ಷಿಗಳ ರಾಜ ಆಗ್ಬಿಡ್ತೀಯ. ಥಿಂಕ್ ಮಾಡು. तो जरा मुझे अपनी मधुर वाणी में कोई गीत तो सुनाइए. ನನಗೆ ಸ್ವಲ್ಪ ನಿನ್ನ ಮಧುರವಾಣಿಯಿಂದ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನು ಹೇಳ್ತೀನಿ ಅಂತ ಹೇಳ್ತಾ ಇದೆ. He made like this plan. कौवे मूर्ख था. He is always foolish only. वहां चतुर लोमड़ी की चाल को न समझ सका. अದ್ರ ತಂತ್ರ ಕುತಂತ್ರ ಏನು ಅಂತ ಕಾಗೆಗೆ ತಿಳಿಲಿಲ್ಲ, ನರಿಯ ಕುತಂತ್ರ. उसने मन ही मन सोचा कि ಅದು ಮನಸಲ್ಲೇ ಯೋಚನೆ ಮಾಡ್ತಾ ಇದೆ. He is praising me lot, no? What I have to do for that? Really I am very good, I can sing very well, na? He is thinking like that. क्यों? क्या मैं सचमुच पक्षियों का राजा बन सकता हूँ? It is really I will become king of the birds. ನಾನು ಪಕ್ಷಿಗಳ ರಾಜ ಆಗ್ತೀನಾ? क्या मेरी वाणी कोयल जैसे मधुर है? ಏನು ನನ್ನ ವಾಯ್ಸ್ ಅಷ್ಟು ಮೆಲೋಡಿಯಸ್ ಆಗಿದೆಯೇ? रियली यदि सचमुच ऐसा है तो मुझे इस लोमड़ी को अपने मधुर आवाज में गीत अवश्य सुनाना चाहिए. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿದೆ ಅಂದ್ರೆ ನಾನು ನರಿ ಹತ್ರ ಫಸ್ಟ್ ಹಾಡನ್ನ ಹೇಳ್ಬೇಕು, ಆಮೇಲೆ ನೋಡೋಣ ಅಂತ ಯೋಚನೆ ಮಾಡಿದ್ರು. ಬಸ್ ಯಹಿ ಸೋಚ್ಕರ್ ಅಷ್ಟೇ ಅದು ವಿಚಾರ ಮಾಡಿದ್ದು. ಜೈಸೆ ಈ ಕವ್ಯನೆ ಗೀತ್ ಗಾನೆ ಕೇಳಿಯ ಅಪನಿ ಚೋಂಚ್ ಖೋಲಿ. ಹಾಡು ಹೇಳೋಣ ಅಂತ ಅದು ತನ್ನ ಬಾಯಿಯನ್ನು ತೆರೀತು. तो रोटी चोंच से निकलकर सीधे जमीन पर जाकर गिरी. ಅದು ಬಾಯಿ ಬಿಟ್ಟಿದೆ ತಡ ಕೆಳಗಡೆ ಹೋಗಿ ರೊಟ್ಟಿ ಬಿತ್ತು. तो लोमड़ी ने दौड़कर उसे उठाकर खा लिया. ಸಿಕ್ಕಿದೆ ಚಾನ್ಸ್ ಅಂತೇಳಿ ಸಡನ್ ಆಗಿ ಹೋಗಿ ಆ ರೊಟ್ಟಿಯನ್ನ ತಗೊಂಡು ತಿಂದ್ಬಿಡ್ತು. वहां जाते जाते कव्वे से बोले,
ಅದು ಹೋಗ್ತಾ ತಿಂದ್ಬಿಟ್ಟು ಹೋಗ್ತಾ ಹೋಗ್ತಾ ಹೇಳ್ತಾ ಇದೆ ಏನಂತ, ರಹನೆ ದೋ ಕಾಲೆ ಕವ್ವೆ, ಅಯ್ಯೋ ಕರಿ ಕಾಗೆ ಸುಮ್ಮನೆ ಇರು ಅಂತ ಹೇಳ್ತಾ ಇದೆ. ಮೂರ್ಖ ಕವ್ವೆ, ಫೂಲಿಶ್ ಕಾಗೆ, तुम पक्षियों के राजा तो क्या दास बनने लायक भी नहीं है, नहीं हो. ನೀನು ಪಕ್ಷಿಗಳ ರಾಜ ಅಂತ ಯೋಚನೆ ಮಾಡ್ತಿದೀಯಾ, ಅವ್ರ ದಾಸ ಆಗ್ಲಿಕ್ಕೂ ನೀನು ಸರ್ವೆಂಟ್ ಆಗ್ಲಿಕ್ಕೂ ಯೋಗ್ಯ ಇಲ್ಲ ಅಂತ ಹೇಳಿ ತಿಗಳ್ತಾ ಇದೆ. ಫಸ್ಟ್ ಹೊಳ್ತಾ ಇತ್ತು, ಈಗ ತಿಗಳ್ತಾ ಇದೆ. तो कौवा अपनी भूल पर बहुत पछताया. ಅದು ತುಂಬಾ ದುಃಖ ಆಯ್ತು. ಏನಪ್ಪ ಇಂಥ ಕೆಲಸ ಮಾಡಿದ್ರೆ ನಂಗೆ ಬೇಜಾರ ಹೋಯ್ತು, ಅದಕ್ಕೆ ನಾನು ಈ ತರ ಕೆಲಸ ಮಾಡಬಾರ್ದಾಗಿತ್ತು, ಇದ್ರ ಮಾತಿಗೆ ಮರುಳಾಗಬಾರ್ದಾಗಿತ್ತು ಅಂತ ಆಮೇಲೆ ಯೋಚನೆ ಮಾಡ್ತಾ ಇದೆ. तो इस आप लोग क्या सीख सकते हैं, हमें कभी भी किसी के बातों में नहीं आना चाहिए. ನಾವು ಯಾವತ್ತು ಯಾರ ಮಾತಿಗೂ ಮರುಳಾಗಬಾರ್ದು, ನಾವೇನು ಸ್ವಂತ ವಿಚಾರದಿಂದ ಕೆಲಸವನ್ನ ಮಾಡಬೇಕು ಅಂತ ಈ ಪಾಠದ ಒಂದು ಸೀಕ್ ಅಂದ್ರೆ ಕಲಿಕೆ, ನೀತಿ. तो हियर कौवा मीन्स एक पक्षी, एक क्रो. कौवा मीन्स व्हाट? क्रो. तो रोटी मीन्स चपाती, or roti also you can say. डाली, टहनी, शाखा, branches of the branches. सुंदर, आकर्षक, अट्रैक्टिव, ब्यूटीफुल. खुश, प्रसन्न, हैप्पी. बच्चा मीन्स बालक, ए चाइल्ड. पेड़, वृक्ष, ए ट्री. राजा को, मुखिया को हम राजा कहते हैं, ए किंग. मूर्ख मीन्स बेवकूफ, स्टूपिड, फुलिश. पछतावा, वो पछताना, पछता, रिपेंटेंस. तो यार इन प्रश्नों के उत्तर दीजिए. कौवे को रोटी कहाँ से मिली? आप लोग को मालूम है कौवे को रोटी कहाँ से मिली? कौवे को रोटी एक बच्चे के हाथ से वह छीन ली, मिली नहीं, छीन ली. बच्चे के हाथ से कौवे ने रोटी को छीन ली. लोमड़ी के मुंह में पानी क्यों भर आया? क्योंकि कौवे रोटी खाते हुए देखकर लोमड़ी के मुंह से पानी आया. लोमड़ी ने कौवे की क्या प्रशंसा की? कौवे को लोमड़ी, आप बहुत सुंदर है, खुश दिख रहे हो, इसका कारण क्या है? यदि आप कोयल की तरह मधुर वाणी से गाना सीख लिया तो आप पक्षियों के राजा भी बन सकते हैं. ऐसे उन्होंने उसकी प्रशंसा की. प्रशंसा मीन्स व्हाट? प्राइजिंग. कौवा मूर्ख कैसे बना? तो लोमड़ी की चाल में फंसकर कौवा मूर्ख बना. इस कहानी से तुम्हें क्या सीख मिलती है? हमें कभी भी किसी की बातों में नहीं आना चाहिए. तो विलोम शब्द लिखिए. नीचे मीन्स डाउन, ऊपर मीन्स अप. राजा, रंग. मधुर, कठोर. मूर्ख, चतुर. शब्दों को शुद्ध वर्तनी में लिखिए. Here they have given spelling mistakes are there. You have to recorrect the spellings. Roti they have given roti, that is. Vani means vani. Muva they have given muh. Madhur, bigdha should come madhur. Correctly you write, children. And उदाहरण देखकर शब्द लिखिए. Here present tense and past tense are there. Here pina they have given pina. Pina, pilana, पिलवाना. पढ़ना, पढ़ाना, पढ़वाना. लिखना, लिखाना, लिखवाना. चलना, चलाना, चलवाना. Here present tense, past tense and future tense are there. We'll explain in next class, children. And here they have given जो शब्द ये एक या अनेक का ज्ञान कराते हैं उन्हें वचन कहते हैं. तो एक है तो
अधिक हो में लिखना है। तो एक वचन जिस शब्द से उसके एक होने का पता चले उसे एक वचन कहते हैं। जिस शब्द में एक से अधिक होने का पता चले तो उसे बहुवचन कहते हैं। द वर्ड विच डिनोट्स मेनी people or things is called plural number. Here ekavachan bahuvachan column hai, singular number and plural number. Kavva is ekavachana, kavve is bahuvachana. Dali ekavachana, daliya bahuvachan. Roti, rotiya. Bachcha, bacche. Lomdi, lomdiya. Yojana, yojanaye. Chonch, chonch. Like this you have to write in the test and practice very well. Next class I'll explain very neatly this one. I'll write the answers on the board, children. Thank you.